ನಾನು ಈ ಗಾಡಿ ಗಿವ್ ಅಪ್ ಮಾಡ್ತಿದ್ದೀನಲ್ಲ, ಏನು ಹೇಳಿ, ಡಾಲ್ಫಿನ್ ಒಪ್ಪಿಯೋ ಬರ್ತಾ ಇದ್ದೀನಿ. ಮ್ಯಾಪ್ ಹಾಕೊಂಡ್ಬಿಡು. ಇದು ಐಫೋನಲ್ಲಿ ಚಾರ್ಜಿಂಗ್ ಕಮ್ಮಿ ಇದೆ. ಸರಿ ಓಡ್ ಮನೆ ಒಂದು 70-80 ಕಿಲೋಮೀಟರ್ ಎಷ್ಟು 50 ಕಿಲೋಮೀಟರ್ ಆದಮೇಲೆ ಆಮೇಲೆ ಹಾಕೊಳ್ತೀನಿ. ಮ್ಯಾಪ್ ಹಾಕೊಂಡ್ಬಿಡು. ಹಾಂ ಸೇಮ್ ಅನಂತಪುರ ರೂಟೇನೆ ಗೊತ್ತು, ಅದೇ ನೋಡಿದ್ದೀನಿ. ಒಂದು 80-90 ಕಿಲೋಮೀಟರ್ ಹೈವೇಲೆ ಇದೆ. ಬಾಗೇಪಲ್ಲಿ ಹತ್ರ ಲೆಫ್ಟ್. ಹಾಂ ಬಾಗೇಪಲ್ಲಿ ಹತ್ರನಾ? ಬಾಗೇಪಲ್ಲಿ ಎಷ್ಟು ಒಂದು 70 ಕಿಲೋಮೀಟ್ರ್ ಇಲ್ವಾ? ಹಾಂ ಬಿಡಿ, ಮತ್ತೆ ಆಮೇಲೆ ಹಾಕೋಣ. ಬಾಗೇಪಲ್ಲಿಗಿಂತ ಮುಂಚೆನೆ. ಸರಿ, ನಮಸ್ಕಾರ ಎಲ್ರಿಗೂ, ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಓಕೆ, ಸೊ ಇವಾಗ ಟುವರ್ಡ್ಸ್ ಪೆನಾಕೊಂಡ ರೈಡ್ ಮಾಡ್ತಾ ಇದ್ದೀವಿ. ಪೆನಾಕೊಂಡ ಸಾರಿ ಫಾರ್ ದಿ ರಾಂಗ್ ಪ್ರೊನೌನ್ಸಿಯೇಷನ್. ಪ್ರಾಪರ್ ಪ್ರೊನೌನ್ಸಿಯೇಷನ್ ಗೊತ್ತಿಲ್ಲ ನನಗೆ, ಎಕ್ಸಾಕ್ಟ್ ನೇಮ್ ಕೂಡ ಗೊತ್ತಿಲ್ಲ, ಅದಕ್ಕೆ ಪ್ರೊನೌನ್ಸಿಯೇಷನ್ ಕರೆಕ್ಟ್ ಆಗ್ತಿಲ್ಲ. ನಮ್ಮ ಜೊತೆ ನಮ್ಮ ಮೋಹನ್ ಬ್ರೋ, ಹರ್ಷ, ಆಮೇಲೆ XP ಗಲ್ಲು, ಕೃತಿಕ್, ರಾಹುಲ್ ಬ್ರೋ, ಆಮೇಲೆ ಕೀರ್ತಿ, ಇಷ್ಟು ಜನ ರೈಡ್ ಮಾಡ್ತಾ ಇದ್ದೀವಿ. ಇವ್ರು 4-5 ಜನ ಬರ್ತಾನೆ ವೆಯ್ಟ್ ಮಾಡ್ತಾಯಿದ್ರು, ನಾನು ಫೀಲ್ ಆಗ್ತಿದ್ದೆ. ಇನ್ನು ಹರ್ಷ ಅವರೆಲ್ಲ ಮುಂದೆ ಹೋಗಿದ್ದಾರೆ. ಆಲ್ರೆಡಿ ಲೇಟ್ ಆಗಿದೆ, ಸ್ವಲ್ಪ ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ, ಹೊಡ್ಕೊಂಡು ಹೋಗೋದಷ್ಟೇ. ಏನು ಮಧ್ಯಾಹ್ನ ಏನು ಕೆಲಸ ಇಲ್ವಲ್ಲ. ಓಕೆ, ಏನಕ್ಕೆ ರೈಟ್ ಇಷ್ಟೊಂದು ಶೇಕ್ ಬರ್ತೈತೆ? ರೈಟಲ್ಲಿ ಯಾಕೋ ಜಾಸ್ತಿ ಒಂಥರ ಶೇಕ್ ಬರ್ತೈತೆ, ಏನಕ್ಕೆ ಅಂತ ಗೊತ್ತಿಲ್ಲ. ಬಟ್ ಆ ಪ್ಲೇಸಲ್ಲಿ ಏನಿದೆ ಅಂದರೆ ಲೈಕ್ ಕಾರ್ನರಿಂಗ್ಸ್ ಎಲ್ಲ ಮಸ್ತ್ ಇದೆಯಂತೆ, ಹೊಸ ರೋಡ್ ಹಾಕಿದಾರಂತೆ ಇತ್ತೀಚೆಗೆ. ಕೋಳಿ ಹಿಲ್ಸ್ ಫೀಲ್ ಕೊಡುತ್ತೆ ಅಂತ ಹೇಳ್ತಾ ಇದ್ದ ಹರ್ಷ. ಏರ್ ಪಿನ್ ಕರ್ಸ್ಗಳು ಜಾಸ್ತಿ ಇದ್ದಾವೆ, ಮಸ್ತ್ ಇರುತ್ತೆ, ಹೋಗೋಣ ಅಂತ. ನಮ್ಮದು ಏನು ಪ್ಲ್ಯಾನ್ ಇರಲಿಲ್ಲ. ನಿನ್ನೆ ನೈಟ್ 12-12:30 ಫೋನ್ ಮಾಡಿ ಪ್ಲ್ಯಾನ್ ಫಿಕ್ಸ್ ಮಾಡ್ಕೊಂಡಿದ್ದು. ಮೋಹನ್ ಬ್ರೋ ಬೆಳಗ್ಗೆ 5 ಗಂಟೆ ಕನ್ಫರ್ಮ್ ಆಗಿದ್ದು ಬರೋದು. ಸೊ ಎಲ್ಲ ಹಂಗೆ ಹೊರಟ್ರಲ್ಲ, ಇನ್ನೇನು ನೆಕ್ಸ್ಟ್ ಲೆವೆಲು. ನಾನು ಬ್ಲಾಗ್ ಮಾಡೋದೆಲ್ಲ ಬೇಡ ಅಂದ್ಕೊಂಡಿದ್ದೆ, ಏನಕ್ಕಂದರೆ ಗೋಪ್ರೋ ಏನೂ ಇರಲಿಲ್ಲ. ಆಮೇಲೆ ನಮ್ಮ ಮೋಹನ್ ಬ್ರೋ ನಮ್ಮ ಗೋಲ್ಡನ್ ಥ್ರಟಲ್ ಅವ್ರಿಗೆ ಫೋನ್ ಮಾಡಿ ಗೋಲ್ಡನ್ ಥ್ರಟಲ್ ಇನ್ ಟೈಮಿಗೆ ತಂದುಕೊಟ್ಟೋದ್ರು. ಮೇಲ್ಗಡೆ ಇರೋದೇ ಪೆರಿಪೆರಲ್ ರೋಡು. ನಾವು ಡ್ಯೂಕ್ 390 ಎಲ್ಲ ಮಾಂಚಿದ್ವಲ್ಲ ಮೇಲ್ಗಡೆ, ಅದೇ ರೋಡು. ಇವಾಗ ನೋಡ್ರಿ, ನಾನು ಬಿಟ್ಬಿಟ್ಟು ನಮ್ಮ ಬಾಯ್ಸೆಲ್ಲ ಹೆಂಗೆ ಹೊಡಿತಾರೆ. ನಾನು ಟಕ್ಕಿನ ಹಾಕಲಿಲ್ಲ ಅಂದರೆ ಚಾನ್ಸೇ ಇಲ್ಲ ಹೊಡೆಯೋದಕ್ಕೆ. ADV ಮತ್ತು ಸ್ಕ್ರ್ಯಾಮ್ 400 5 ಬಿದ್ದಿದ್ದಾವೆ. XP you can't beat RN5. ಹರ್ಷ ಸಖತ್ತು. ಯಾರು ಒಬ್ರು ಬಿಡಕ್ಕೆ ಹಿಡಿಯಿಲ್ಲ, ಹಂಗೆ ಹೊಡಿತವ್ರೆ ಇಲ್ಲಿ. ಹರ್ಷ ಫುಲ್ ಪುಷ್ ಮಾಡ್ತವನೆ, ಸೈಕು. ನಾನು ಈ ಗಾಡಿ ಗಿವ್ ಅಪ್ ಮಾಡ್ತಿದ್ದೀನಲ್ಲ, ಏನು ಹೇಳಿ, ಡಾಲ್ಫಿನ್ ಒಪ್ಪಿಯೋ ಅಪ್ಪ, ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ ಪುಷ್ ಮಾಡಿದ್ವಿ ಅದರಿಂದ. ಸಾಕಾದಾಗಿತ್ತು ಗುರು ಸ್ಟೆಚ್ಚು. ನನ್ನ ಕ್ಯಾಮ್ರಲ್ಲಿ ಇವರಿಬ್ರು ಏನು ಬಿಟ್ಟು ಹೊಡಿತವ್ರೆ. ಒಳ್ಳೆ ಫೈಟ್ ಇತ್ತು ಇದಕ್ಕೂ ಮತ್ತು ಅದಕ್ಕೂ ಬ್ಯಾಟಲ್ಲು. ನಾನು ಹರ್ಷನಿಂದನೇ ಐತೆ. ಹರ್ಷ ಹಂಗೆಲ್ಲ ಸುಮ್ಮನೆ ನುಗ್ಸೋಕೆ ಹೋಗಲ್ಲ. ಅವನು ಕರೆಕ್ಟಾಗಿ ಪ್ರಾಪರಾಗಿ ಕ್ಲಿಯರ್ ಆಯಿತು ಅಂದರೆ ಮಾತ್ರ ಪುಷ್ ಮಾಡ್ತಾನೆ, ಇಲ್ಲ ಅಂದರೆ ಇಲ್ಲ, ಅಷ್ಟು ಪುಷ್ ಮಾಡೋಕ್ಕೆ ಹೋಗಲ್ಲ. ಸೊ ಒಂದು 20-30 ಮಿನಿಟ್ಸಿಂದ ರೈಡ್ ಮಾಡ್ತಾನೆ ಇದ್ದೀವಿ. ಅದೇ ನಂದಿ ಹಿಲ್ಸಿ ಲೆಫ್ಟ್ ತಗೊಳ್ತೀವಲ್ಲ, ಅಲ್ಲಿಂದ ಒಂದು 65 ಅಲ್ಲಿಂದ 65 ಕಿಲೋಮೀಟರ್ಸ್ ಏನೋ ಆಯಿತು.
ಇನ್ನೂ ಒಂದು 40-50 ಏನೋ ಇರ್ಬೋದು. ಇವರೇ ಕಿಂಗ್ ಆಡ್ತಾವ್ರೆ ಇಬ್ಬರು. ಇವರೇನೋ ಮಾಡ್ತಾವ್ರೆ ಬೇಕು ಅಂತ. ಓಕೆ, ಮಧ್ಯದಲ್ಲಿ ಸುಮಾರು ಏನೋ ಡೈವರ್ಷನ್ ಕೊಟ್ಟಿದ್ದಾರೆ. ಅದೇ ರೋಡನ್ನು ಕನ್ಸ್ಟ್ರಕ್ಟ್ ಆಗ್ತಾ ಇರಬೇಕು. ಒಂದು 2-3 ಹತ್ರ ನೋಡ್ತಾ ಇದ್ದಾರ. ಟೈರ್ ಪ್ರೆಷರ್ ಕಮ್ಮಿ ಇಡಿಸಿ ಸೀರಿಯಸ್ಲಿ ನನ್ನ ಟಾಪ್ 157 ಹೋಗುತ್ತಲ್ಲ, 151 ಹೈಯೆಸ್ಟ್ ಇವತ್ತು. ಆಮೇಲೆ ಜಾಸ್ತಿ ಟಾಪಲ್ಲಿ ಹೋದರೆ ಓಬಲ್ ಆಗ್ತಿದೆ. ಇಲ್ಲಿ ಬಿಟ್ಟರೆ ನೋಡಿ ರೈಟಲ್ಲಿ ಹ್ಯಾಂಡ್ ಎಲ್ಲ ಶೇಕ್ ಆಗ್ತೈತೆ. ಒಂಥರ ಹಿಂದೆ ಟೈರ್ ಏರ್ ಕಮ್ಮಿ ಆದರೆ ಗೊತ್ತು ಇದರ ಆಗುತ್ತೆ ಅಂತ ಒಂದು ಗೆಸ್ ಇತ್ತು. ಈ ರೈಡ್ ಆದಮೇಲೆ ಮತ್ತೆ ಜಾಸ್ತಿ ಮಾಡ್ಸೋಣ. ಇನ್ನೇನಿಲ್ಲ, ನಮ್ಮ ಬಾಯ್ಸು ಫುಲ್ಲು ಅಲ್ಲಿ ಚೆಚ್ಚಾಡಿಂಗ್ ಮತ್ತೆ ಕಾರ್ನರಿಂಗ್ ಮಜಾ ತಗೊಳ್ಳೋದು ಕಷ್ಟ ಅನ್ಸುತ್ತೆ ಇವತ್ತು. ಯಾಕೆ ಗೊತ್ತಾ, ಟೈರ್ ಪ್ರೆಷರ್ ಕಮ್ಮಿ ಇರೋದ್ರಿಂದ. ನೋಡೋಣ ಹೆಂಗಾಗುತ್ತೆ ಅಂತ. ಗೋ ವಿತ್ ದ ಫ್ಲೋ ಅಷ್ಟೇ ಗುರು. ಆ ಬಿರಿಯಾನಿ ತಿಂದ್ಮೇಲಿಂದ ನಿದ್ದೆ ಎಳಿತಾ ಇದ್ದೆ ನನಗೆ ಅಷ್ಟಿಷ್ಟೆಲ್ಲ. ಸೊ ಈಗ ನಿದ್ದೆ ಬರ್ತೈತೆ. ಇಲ್ಲೇ ಹಾಕಿದ್ದಾರೆ ನೋಡಿ, ಪೆನಕುಂಡ 36, ಇನ್ನೂ 36 ಕಿಲೋಮೀಟ್ರ್ ಇದೆ. ಅನಂತಪುರ 114. ಓ ಗುರು, ಇವ್ನು ಲಾಗ್ ಆನ್ ಮಾಡಿದಾಗ ಬಂದು ಹಿಂಗೆ ಕೊಡ್ತಾನೆ ತಗೋ ಅಂತ. ಅಬ್ಬಬ್ಬಬ್ಬ, ಲ್ಯಾಟ್ರಿ, ಇನ್ಕಮ್ ಟ್ಯಾಕ್ಸ್, ಪಕ್ಷಿ ಎಲ್ಲ ಹೋಯ್ತು. ಎಲ್ಲ ಫುಲ್ ಮಾಂಚ್ತವ್ರೆ. India 50 kilometers to go. Okay, ಫುಲ್ ಹೇಳಿಬಿಡ, ಸ್ವಲ್ಪ ಜಾಗ ಕೊಡು ನನಗೆ ಸಾಕು. ಇವತ್ತು ಯಾಕೋ ಒನ್ ಡೇ ರೇಟ್ ಥರನೇ ಮಾಂಚಾಡ್ತವ್ರೆ. ಇವತ್ತೇನು ಇದಿಲ್ಲ. ಓಕೆ ಬಾಯ್ಸ್, ಅಫಿಷಿಯಲಿ ವಿ ಆರ್ ಕ್ರಾಸಿಂಗ್ ಕರ್ನಾಟಕ ಆ್ಯಂಡ್ ವಿ ಆರ್ ಎಂಟರಿಂಗ್ ಟು ಆಂಧ್ರ ಪ್ರದೇಶ್. ಪಾಂಡಗು ಪೊಲೀಸ್ ಚೆಕ್ ಪೋಸ್ಟ್ ಎಲ್ಲ ಹಾಕಿದಾರಲ್ಲ, ಅವು ನನಗೆ ಲದಾಖ್, ಸ್ಪಿತಿ ಎಲ್ಲ ಡೈರೀಸ್ ಜ್ಞಾಪನ ಬರ್ತಿದೆ. ನಾನು ಫಸ್ಟ್ ಸ್ಟೇಟ್ ಕ್ರಾಸ್ ಆದಮೇಲೆ ಇಲ್ಲಿ ನಿಂತ್ಕೊಬಿಟ್ಟು ಫೋಟೋ ತೆಗ್ದು ಎಲ್ಲ ಹಾಕಿ ಇನ್ಸ್ಟಾಗೆಲ್ಲ ನೆಕ್ಸ್ಟ್ ಲೆವೆಲ್ ಇತ್ತು ಆ ಟೈಮಲ್ಲಿ. ಎಲ್ಲ ಏನಕ್ಕೆ ಈ ಲೆವೆಲಿಗೆ ಮಾಂಚ್ತವ್ರೆ ಅಂತ ಗೊತ್ತಿಲ್ಲ. ಈ ಯಾರಿಗೂ ಇದು ಒಂದೇ ಸಲ ಇವೆನ್ನು ಇತ್ತಕ್ಕ ರೈಟ್ ತಗೋಬಿಟ್ಟು ಒಳ್ಳೆ ಹುಡುಗಿರೋ ಗುರು. ಅಲ್ಲ ರೈಟ್ ಏನು ನೋಡಿದ್ರೆ ಒಂದೇ ಸಲ ರೈಟ್ ಹೇಳ್ದಿದ್ರಲ್ಲ, ಹಂಗೆ ಸೈಗ ಸೀನ. ಕಮ್ ಆನ್ ಬಾಯ್ಸ್, ಲೆಟ್ಸ್ ಗೋ. ಓಕೆ, ಕಮ್ ಆನ್ ಗರ್ಲ್, ಲೆಟ್ಸ್ ಗೋ. ಗೋಯಿಂಗ್. ಓಕೆ, ಇವಾಗ ಕರೆಕ್ಟಾಗಿ ಎಲ್ಲ ಫ್ರೇಮಲ್ಲಿದ್ದಾರಲ್ಲ. 1 2 3 4 5 6 ಹ್ಯಾಂಡ್ ಆಗೋ. ನಂದು ಹಿಂದೆ ಟೈರ್ ಏರ್ ಕಮ್ಮಿ ಆಗಿರೋದಕ್ಕೆ ಹ್ಯಾಂಡಲ್ ಬಿಟ್ಟರೆ ಹಿಂಗೆ ಆಡ್ತೈತೆ. ಹಿಂದೆ ಟೈರಲ್ಲಿ ಏರ್ ಕಮ್ಮಿ ಇದೆ ಫುಲ್ಲು.
26 25 ಇದೆ ಅಷ್ಟೇ ಪ್ರೆಷರು. ಹಿಂಗೆ ಆಡ್ತೈತೆ. ನಡೀರಿ ಬ್ರೋ. ಹರ್ಷ, ಇಲ್ಲಿವರೆಗೂ ನಿಮ್ಮ ಆಟ, ಇನ್ಮೇಲೆ ನನ್ನ ಆಟ. ಬಟ್ ನಂದು ಟೈರ್ ಏರ್ ಇಡಿಸ್ಬೇಕು ಸ್ವಲ್ಪ. ಏರ್ ಇಡಿಸ್ಕೊಳ್ತೀನಿ ನಡಿ, ಒಂದು ನಿಮಿಷ ಏರ್ ಇಡಿಸ್ಕೊಳ್ತೀನಿ. ಸ್ವಲ್ಪ ಏರ್ ಇಡಿಸ್ಕೊಳ್ಬೇಡ ಬಾಯ್ಸ್, ಕಾರ್ನರಿಂಗ್ ಮಾಡೋ ಥರ. 6 35 36